ಏನು ಚಂದನ? ಅಮ್ಮ ಅಡುಗೆ ರೆಡಿ ಇದೆ, ಸರ್ನ ಹೋಗಿ ಊಟಕ್ಕೆ ಕರೀಲ? ಬೇಡಮ್ಮ, ಈಗ ಅವ್ರ ಮನಸ್ಥಿತಿ ಸರಿ ಇಲ್ಲ. ಈ ಟೈಮಲ್ಲಿ ಅವ್ರನ್ನ ಮಾತಾಡ್ಸೋದು ಬೇಡ. ಅದೇ ಕೇಳೋಣ ಅಂತ ಇದ್ದೆ. ಯಾವುದೋ ನೋಟಿಸ್ ಬಂದಾಗಿತ್ತು, ನಿಮ್ಮ ಮುಂದೆ ಅವ್ರು ಕಿರ್ಚಾಡ್ತಾ ಇದ್ರು. ಯಾರು ಕಳಿಸಿದ್ದಮ್ಮ ಅದು? ಹೇಳ್ಕೊಳ್ಳಿಮ್ಮ, ಪರವಾಗಿಲ್ಲ. ಅವ್ರಿಗೊಬ್ಳು ತಂಗಿದಾಳೆ ಅಂತ ನಾ ಹೇಳಿದ್ನಲ್ಲ, ಅವ್ರ ಮಕ್ಕಳು ತಾತನ ಆಸ್ತಿನಲ್ಲಿ ತಮಗೂ ಪಾಲು ಬೇಕು ಅಂತ ಒಂದು ನೋಟಿಸ್ ಕಳಿಸಿದ್ದಾರೆ. ಇಷ್ಟು ದಿನದ ವನವಾಸ ಮುಗೀತು, ಇನ್ನಾದರೂ ಅಣ್ಣ ತಂಗಿ ಒಂದಾಗ್ತಾರೆ, ಮನಸ್ತಾಪ ಜಾಗದಲ್ಲಿ ಸಂತೋಷ ತುಂಬಿಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಬಂದು ಈಗ ಅವ್ರ ಮಧ್ಯೆ ಕಂದಕ ಇನ್ನೂ ದೊಡ್ಡದಾಗತ್ತೇನೋ ಅನ್ನಿಸ್ತಾ ಇದೆ. ಅಂದರೆ ಇವಾಗ ಸರ್ ಅವ್ರ ಹತ್ರ ಏನೂ ಹೇಳ್ತಿಲ್ವಾ? ಅವ್ರ ತಂಗಿ ಹತ್ರ ಹೋಗಿ ಮಾತಾಡ್ತಿಲ್ವಾ? ಅವ್ರಿಗೂ ತಂಗಿ ನೋಡಬೇಕು, ಮಾತಾಡಿಸ್ಬೇಕು, ಮತ್ತೆ ಒಂದಾಗಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿದೆ ಅಮ್ಮ. ಆದರೆ ಈ ನೋಟಿಸ್ ಬಂದು ಎಲ್ಲ ತಲೆ ಕೆಳಗೆ ಮಾಡಿಬಿಡ್ತು. ಆದರೆ ಅವ್ರ ತಂಗಿನೂ ಈ ಆಸ್ತಿಲಿ ಪಾಲ್ಬೇಕು ಅಂತ ಆಸೆ ಪಡ್ತಿದ್ದಾರಾ? ಚೇಚೆ ಇಲ್ಲಮ್ಮ, ಅವಳು ತುಂಬ ಒಳ್ಳೆಯವಳು. ಹಾಗೇನಾದರೂ ಈ ಆಸ್ತಿ ಮೇಲೆ ಅವಳು ಕಣ್ಣಿತ್ತು ಅಂದರೆ ಇಷ್ಟು ವರ್ಷ ಕಾಯಬೇಕಾಗಿತ್ತಾ? ಯಾವತ್ತೂ ಅದನ್ನು ಪಡ್ಕೋಬೋದಾಗಿತ್ತಲ್ವಾ? ಹಾಗಿದ್ಮೇಲೆ ನಿಜವಾಗ್ಲೂ ಅವರೇ ಈ ನೋಟಿಸ್ನ ಕಳಿಸಿದಾರಾ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಚಂದನ. ಆದರೆ ಅವಳು ಸೈನ್ ಇಲ್ಲದೆ ಈ ಕೇಸ್ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದರಲ್ಲಿ ಅವಳ ಮಕ್ಕಳ ಕೈವಾಡ ಇದೆಯಾ ಅಥವಾ ಅವರು ಯಾಕೆ ಹೀಗೆ ಮಾಡಿದ್ರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರ ತಂಗಿ ಕೇಳಿದ್ರೆ ಇಡೀ ಆಸ್ತಿನೇ ನಮ್ಮ ಯಜಮಾನ್ರು ಅವಳ ಹೆಸರಿಗೆ ಬರೀತಾರೆ. ಆದರೆ ಅವಳು ತಗೊಳ್ಳಲ್ಲ, ತುಂಬ ಸ್ವಾಭಿಮಾನಿ. ಅಂಥದ್ರಲ್ಲಿ ಇದೆಲ್ಲ ಹೇಗೆ ನಡೀತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಮ್ಮ, ಇಷ್ಟೆಲ್ಲ ಗೊಂದಲ ಇದೆ ಅಂತಂದರೆ ಅಲ್ಲೇ ಹೋಗಿ ನೇರವಾಗಿ ಭೇಟಿ ಮಾಡಿ ಈ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಕೋಬೇಕಲ್ವಾ? ಅವರು ಯಾಕೆ ಇಲ್ಲಿಗೆ ಬರ್ತಿಲ್ಲ? ಆ ಕತೆ ನಿನಗೆ ಗೊತ್ತಲ್ಲಮ್ಮ. ಅವಳೊಬ್ಬನ ಪ್ರೀತಿಸಿ ಮದುವೆ ಆದ್ಲು ಅಂತ ಇವ್ರಿಗೆ ಕೋಪ, ಅವ್ರ ಗಂಡನ್ನ ಇವ್ರು ಅವಮಾನ ಮಾಡಿದ್ರು ಅಂತ ಅವಳಿಗೆ ಬೇಜಾರು. ಹಾಗಾಗಿ ಅವಳು ಇಲ್ಲಿಗೆ ಬರ್ತಾ ಇಲ್ಲ, ಇವ್ರು ಅಲ್ಲಿಗೆ ಹೋಗ್ತಾ ಇಲ್ಲ. ಅಷ್ಟೆಲ್ಲ ಆಗಿದೆ ಅಂದಮೇಲೆ ಬರೋದು ಸ್ವಲ್ಪ ಕಷ್ಟನೇ ಬಿಡಿ. ಅದಕ್ಕೆ ಈ ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ. ಅಂದಹಾಗೆ ಈ ವಿಷಯ ನನ್ನ ಮಗನಿಗಾಗಲಿ ನನ್ನ ಸೊಸೆಗಾಗಲಿ ಗೊತ್ತಿಲ್ಲ. ನೀನು ಅಪ್ಪಿ ತಪ್ಪಿನೂ ಅವ್ರ ಹತ್ರ ಬಾಯಿ ಬಿಡಕ್ಕೆ ಹೋಗ್ಬೇಡ. ಅಮ್ಮ, ನಿಮ್ಮ ಮನಸ್ಸಿನ ನೋವನ್ನು ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ನಾನು ಅದನ್ನು ಬೇರೆಯವ್ರ ಹತ್ರ ಹೇಳಿ ನಿಮ್ಗಿನ್ನೂ ನೋವು ಮಾಡ್ತೀನಾ? ಖಂಡಿತ ಇಲ್ಲ, ನಾನು ಯಾರಿಗೂ ಹೇಳಲ್ಲ, ಯೋಚನೆ ಮಾಡಬೇಡಿ. ನೀವೇ ಹೋಗಿ ಸರ್ನ ಊಟಕ್ಕೆ ಕರೀರಿ, ನಾನು ಅಷ್ಟರಲ್ಲಿ ಬಡಿಸಿರ್ತೀನಿ. ಸರಿಮ್ಮ.